ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ರಂಭಾಪುರಿ ಜಗದ್ಗುರಿಂದು ಪೀಠ ಸೊ ಬಂದಿದ್ದೀನಿ. ಸೊ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಬನ್ನಿರಿ ಹೋಗೋಣ. ಸೊ ಇದು ರಂಭಾಪುರಿ ಜಗದ್ಗುರು ರಂಭಾಪುರಿ ಪೀಠ. ಸೊ ಎಲ್ಲ ಜನ ನೋಡ್ಬೋದು, ಇಲ್ಲ ಟೂರಿಸ್ಟ್ಗಳು ಬಂದವ್ರೆ. ಹೋಗೋಣ ಒಳಗೆ. ನಾವು ಜಸ್ಟ್ ಇವಾಗ ಬಂದೀವಿ, ನೀವು ನೋಡ್ಬೋದು. ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾ ಪೀಠ ಕಾಣ್ತಾ ಇದೆಯಲ್ಲ. ಸೊ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ 120 ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗ ಟು ಇಲ್ಲಿ. ಸೊ ಇವಾಗ ಒಳಗಡೆ ಹೋಗೋಣ. ಇಲ್ಲಿ ನೋಡ್ಬೋದು, ಜನಗಳೆಲ್ಲ ಚಪ್ಪಲಿ ಬಿಟ್ಟು ಒಳಗೆ ಹೋಯ್ತವ್ರೆ. ಕಾಲು ತೊಳ್ಕೊಂಡು ಹೋಗೋಣ ನಾವು. ಎಲ್ಲ ಕಾಲು ತೊಳ್ಕೊಂಡು ಒಳಗೆ ಹೋಗ್ತಾವ್ರೆ. ಸೊ ನೋಡ್ಬೋದು, ಫುಲ್ಲು ಫ್ರೀ ಆಗಿದೆ, ಜನ ಬಂದವ್ರಪ್ಪ. ನಾನು ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಸೊ ಫ್ಯಾಮಿಲಿ ಏನು ತೋರ್ಸೋಕೆ ಹೋಗಲ್ಲ. ಸೊ ಎಲ್ಲ ಒಳಗಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿರಿ. ಸೊ ಇಲ್ಲಿ ನೋಡ್ಬೋದು, ನೀವು ಕಾಣ್ತಾ ಇದೆಯಲ್ಲ, ಜಗದ್ಗುರು ರಂಭಾಪುರಿ ವೀರನರಸಿಂಹ ಸ್ವಾಮಿ. ಫುಲ್ ತುಂಬ ಫೇಮಸ್ ಮಠ. ರಂಭಾಪುರಿ ಪೀಠ ಸ್ವಾಮಿಗಳು ಇದ್ದಾರೆ. ಸೊ ಒಳಗಡೆ ಹೋಗೋಣ, ಬನ್ನಿರಿ. ಸೊ ಇಲ್ಲೆಲ್ಲ ನೋಡ್ಬೋದು ಸೇವೆಗಳಿಂದ ಒಂದೇ ರೇಣುಕ. ಸೊ ಮಠದ ಒಳಗಡೆ ಬಂದಿದ್ದೀನಿ, ಒಳಗಡೆ ದೇವ್ರನ್ನು ತೋರಿಸ್ತೀನಿ. ಸೊ ನೋಡ್ರಿ, ಕ್ಯಾಮ್ರಾ ಸ್ವಿಚ್ ಮಾಡ್ತೀನಿ. ಇದು ಬಂದ್ಬಿಟ್ಟು ದೇವಸ್ಥಾನದ್ದು ಒಳಗಡೆ ಕೂರೋ ಸಿಟ್ಔಟು. ಸೊ ಒಳಗಡೆ ದೇವರು ಹೆಂಗಿದೆ ತೋರಿಸ್ತೀನಿ, ಕ್ಯಾಮ್ರಾ ಸ್ವಿಚ್ ಮಾಡ್ತೀನಿ, ನೋಡ್ರಿ. ಇಲ್ಲಿ ಏನಿದೆ, ಇಲ್ಲಿಂದನೂ ಎಂಟ್ರಿ ಆಗ್ಬೋದು. ಸೊ ಇದು ಸೊ ಇದು ಬಂದ್ಬಿಟ್ಟು ದೇವಸ್ಥಾನದ ಆರ್ಚು ಎಲ್ಲ ಶೀಟ್ ಗೀಟೆಲ್ಲ ಚೆನ್ನಾಗಿ ಮಾಡವ್ರೆ. ರಂಭಾಪುರಿ ಸ್ವಾಮಿಗಳಿಲ್ಲಂತೆ ಹಾಸನಕ್ಕೆ ಹೋಗೋರಂತೆ, ಹಾಸನದಿಂದ ವಾಯ ಬೆಂಗಳೂರಂತೆ. ಸೊ ಇವತ್ತು ಅವರಿದ್ರೆ ಅವ್ರದ್ದು ಭೇಟಿ ಮಾಡಿಸ್ತಿದ್ದೆ. ಸೊ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ನಾವು ಒಳಗಡೆ ದೇವಸ್ಥಾನ ಒಳಗಡೆ ಎಕ್ಸ್ಪ್ಲೋರ್ ಮಾಡಿ, ಮೇ ಬಿ ಊಟದ ಹಾಲೆಲ್ಲ ಇರ್ಬೋದು ಅನ್ಸುತ್ತೆ, ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ ಮುಂದೆ ನಮ್ಮದು ಜರ್ನಿ ಕಂಟಿನ್ಯೂ ಮಾಡೋಣ, ಬನ್ನಿರಿ. ಸೊ ಹಂಗೆ ಈ ಕಡೆ ಬಂದರೆ ಇಲ್ಲಿ ಪ್ರಸಾದಕ್ಕೆ ದಾರಿ ಅಂತ ಇದೆ. ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ. ಸೊ ಇಲ್ಲೆಲ್ಲ ನೋಡ್ಬೋದು. ಮುಂದ್ಗಡೆ ಆ ಕಡೆ ವೀರಭದ್ರ ಸ್ವಾಮಿ ರಂಭಾಪುರಿ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿ ಬರೋಣ. ಇಲ್ಲಿ ನೋಡ್ರಿ, ಹಸು. ಅಲ್ಲಿ ಕೆಳಗಡೆ ವೀರಭದ್ರ ಸ್ವಾಮಿ ಇದೆ, ಅಲ್ಲಿ ಹೋಗಿ ಬರೋಣ. ಸೊ ಹಂಗೆ ಇದು ಜಗದ್ಗುರು ರಂಭಾಪುರಿ ಪೀಠದ್ದು ವೀರಭದ್ರ ಸ್ವಾಮಿ ಇದೆ, ಇದನ್ನು ತೋರಿಸ್ತೀನಿ, ಬನ್ನಿರಿ. ಸೊ ಇದು ವೀರಭದ್ರ ಸ್ವಾಮಿ. ಸೊ ಇದು ನೋಡ್ಬೋದು ವೀರಭದ್ರ ಸ್ವಾಮಿದು ಕಾಣ್ತಾ ಇದೆಯಲ್ಲ. ಸೊ ಈ ಕಂಬದಲ್ಲಿರೋ ಬಸವಣ್ಣ ಬೆಳೆಯತ್ತಂತಪ್ಪ, ನೋಡ್ರಿ. ಬಂದು ನಿಮ್ಮ ಮಾರ್ಕೆ ಏನಾರ ಇದ್ರೆ ಹೇಳ್ಕೊಂಡು ಮಾಡ್ಕೊಳ್ರಿ. ಅಕ್ಕಪಕ್ಕ ಫುಲ್ ಸಖತ್ ನೇಚರ್ ಇದೆ ಮಾತ್ರ. ಅಡಿಕೆ ತೋಟ, ಆ ಕಡೆ ಗುಡ್ಡ ನೋಡ್ರಿ, ಅಲ್ಲಿ ಸೂಪರ್ ಇರೋ ನೇಚರ್ಸು.
ನೋಡ್ರಿ ಇಲ್ಲೇ ಅಲ್ಲಿ ಹೆಲಿಪ್ಯಾಡ್ ಕೂಡ ಇದೆ. ದೇವಸ್ಥಾನ ನೋಡ್ರಿ ಹೆಂಗೈತಿ, ಬಂದೋಗ್ರಿ. ಸೊ ಹಿಂಗೆ ಊಟದ ಹಾಲಿಗೂ ಹೋಗೋಣ. ಆ ಕಡೆ ಏನೋ ಮಠದ್ದೇನೋ ಇದೆ. ಸೊ ಇಲ್ಲಿ ನೋಡ್ರಿ ಇದ್ರ ಮಠ ಎಷ್ಟು ಸಖತ್ತಾಗಿ ಕಾಣುತ್ತೆ. ಎಲ್ಲ ಒಂದೊಂದ್ರಲ್ಲೂ ಒಂದೊಂಥರ ದೇವ್ರಿದ್ದಾವೆ. ಅದೆಲ್ಲ ಫುಲ್ ದೇವ್ರುಗಳೇ ಕಾಣ್ತಾ ಇದೆಯಲ್ಲ. ಹೇಳಿ ಬರ್ತೀನಿ. ಸೊ ಒಳಗಡೆ ಹೋಗೋಣ ಬನ್ನಿರಿ. ಊಟದ್ದು ಹಾಲಿ ಕರ್ಕೊಂಡು ಹೋಗ್ತೀನಿ. ನೇಚರ್ ಮಾತ್ರ ಸಖತ್ತಾಗಿದೆ, ದೇವಸ್ಥಾನದ ನೇಚರು. ಒಳಗಡೆ ಹಿಂಗೆ ಒಳಗಡೆ ಎಂಟ್ರಿ ಆಗಿ ಊಟದ ಹಾಲಿ ಕರ್ಕೊಂಡು ಹೋಗ್ತೀನಿ. ಸೊ ಬಂದ್ರಿ, ಚೆನ್ನಾಗಿ ಮೇಂಟೈನ್ ಮಾಡೋರಲ್ಲ. ನಂದಿ ನೋಡ್ರಿ ಎಷ್ಟು ಸಖತ್ತಾಗಿದೆ ಅಲ್ಲ. ಇಲ್ಲ ಹಿಂಗೆ ಒಳಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ನೆಕ್ಸ್ಟು ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ ಬನ್ನಿರಿ. ಪ್ರಸಾದಕ್ಕೆ ಬೆಳಗ್ಗೆ 8ರಿಂದ 10, 12ರಿಂದ 3, 7 ಗಂಟೆ ಕ್ಲೋಸು ಎಲ್ಲ. ಒಳಗೆ ಸೊ ಎಲ್ಲ ಹಿಂಗೆ ತಟ್ಟೆ ತೊಗೊಂಡು ಹಾಕ್ಸ್ಕೊಂಡು ಕೂರೋದು. ಸೆಲ್ಫ್ ಸರ್ವಿಸ್ಸು. ತಟ್ಟೆ ಹತ್ಕೊಳ್ಳೋಣ. ತೊಳ್ಕೊಂಡ್ರ ಸರ್, ತಟ್ಟೆ ತೊಳ್ಕೊಂಡು ಒಳಗಡೆ ಹೋಗ್ಬಿಡೋಣ ಬನ್ನಿರಿ. ಸ್ವಲ್ಪ ಊಟ ಆಯಿತು. ಜನಗಳೆಲ್ಲ ಊಟ ಮಾಡಿ ಅವ್ರವ್ರದ್ದು ತಟ್ಟೆ ಎಲ್ಲ ವಾಶ್ ಮಾಡಿ ಇಡ್ತವ್ರೆ. ಸೊ ನಾವು ಇವಾಗ ಊಟ ಮಾಡಿ ನಮ್ಮದೇ ತಟ್ಟೆಲ್ಲ ವಾಶ್ ಮಾಡಾಯಿತು. ಸೊ ಮುಂದೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಇನ್ನೂ ಚಾನಲ್ಗೆ ಹೊಸಬ್ರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿರಿ ಅಂತ ಹೇಳ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಸೊ ಇದೆಲ್ಲ ಅನ್ನ ಮಠದ್ದು ಎಲ್ಲ ಊಟ ಪ್ರಸಾದ ಮಾಡ್ತಾರಲ್ಲ ಎಲ್ಲ ಇಲ್ಲಿದೆ. ಇಲ್ಲೆಲ್ಲ ಸಾರು ಅನ್ನ ಈ ಕಡೆ ಇದು ಮಾಡ್ತಾರೆ. ಈ ಕಡೆ ಸೈಡು ಇದೆಲ್ಲ ಹುಡುಗರಿದ್ದಾರೆ ನೋಡ್ರಿ, ಎಲ್ಲ ಇಲ್ಲೇ ಪ್ರಿಪೇರ್ ಮಾಡೋದು. ಸೊ ಇನ್ನೆಲ್ಲ ಚಾನಲ್ಗೆ ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ವೀಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿರಿ. ಸೊ ಇದು ವೀರಭದ್ರದ ಸ್ವಾಮಿದ ಗುಡಿ. ಸೊ ಗೈಸ್ ಇಷ್ಟು ಹೇಳ್ತಾ ರಂಭಾಪುರಿ ಮಠದ್ದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ನಂದೂರ್ಲಿ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಬಾಯ್.